ನೀವೆಲ್ಲ ನಿಮ್ಮ ಮಕ್ಕಳಿಗೆ ಲಕ್ಷ ಲಕ್ಷ ಕೊಟ್ಟು ಓದಿಸಿದ್ರೆ ಲಕ್ಷ ಸಿಗುತ್ತೆ ಅನ್ನೋ ಭ್ರಮೆನಲ್ಲೇ ಇದ್ದೀರಾ. ಲಕ್ಷ ಲಕ್ಷ ಫೀಸ್ ಕಟ್ಟಿದ್ರೆ ಒಳ್ಳೆ ವಿದ್ಯೆ ಸಿಗುತ್ತೆ ಅನ್ನೋ ಭಾವನೆನಲ್ಲಿದ್ದೀರಾ. ಆದ್ರೆ ವಿದ್ಯೆನ ಎಲ್ಲೇ ಇದ್ರೂ ನಿಮ್ಮ ಮಕ್ಕಳು ಕಲಿತಾರೆ ಎಂಬ ವಿಶ್ವಾಸ ನಿಮ್ಮಲ್ಲಿಲ್ಲ. ಈಗಿನ ಕಾಲದ ಮಕ್ಕಳನ್ನ ದೊಡ್ಡ ದೊಡ್ಡ ಸ್ಕೂಲ್ಗೆ ಸೇರಿಸಿ ಅಕ್ಷರಸ್ಥರನ್ನಾಗಿ ಮಾಡ್ತಿದಾರೆಯೇ ಹೊರತು ವಿದ್ಯಾವಂತರನ್ನಲ್ಲ. ಅಲ್ಲಿ ಸಿಗೋದು ಬರೀ ಸರ್ಟಿಫಿಕೇಟ್, ವಿದ್ಯೆ ಅಲ್ಲ. ಯಾವುದೇ ವೃದ್ಧಾಶ್ರಮದಲ್ಲಿ ಕೂಲಿ ಕಾರ್ಮಿಕನ ರೈತನ ತಂದೆ ತಾಯಿ ಇಲ್ಲ. ಯಾರು ದೊಡ್ಡ ದೊಡ್ಡ ಸ್ಕೂಲ್ನಲ್ಲಿ ITBT ಡಿಗ್ರಿ ಹೋಲ್ಡರ್ ಆಗಿದ್ದಾರೋ ಅವ್ರ ತಂದೆ ತಾಯಿ ಇರೋದು. ನೀವು ಜಾತಿ ಬಗ್ಗೆ ಮಾತಾಡ್ತೀಯಲ್ಲ, ಯಾಕಪ್ಪ? ದೊಡ್ಡ ದೊಡ್ಡ ಸ್ಕೂಲ್ನಲ್ಲಿ ಬೇರೆ ಜಾತಿಯವರಿಲ್ವಾ? ಯಾರು ಅಜ್ಞಾನವನ್ನು ನಾಶ ಮಾಡ್ತಾರೋ ಅವರು ಬ್ರಾಹ್ಮಣರು, ಯಾರು ಅನ್ಯಾಯದ ವಿರುದ್ಧ ಹೋರಾಡ್ತಾರೋ ಅವರು ಕ್ಷತ್ರಿಯರು, ಯಾರು ಅಭಾವದ ವಿರುದ್ಧ ಹೋರಾಡ್ತಾರೋ ಅವರು ವೈಶ್ಯರು, ಯಾರು ಆಲಸ್ಯದ ವಿರುದ್ಧ ಹೋರಾಡ್ತಾರೋ ಅವರು ಶೂದ್ರರು. ಇವೆಲ್ಲ ಅವರವರ ಕೆಲಸ, ಗುಣ, ಸ್ವಭಾವ, ಕರ್ಮಗಳನ್ನಾಧರಿಸಿ ಹೊರತು ಹುಟ್ಟಿನಿಂದಲ್ಲ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಇವತ್ತು ಗುರುಗಳು ಜೋರಾಗಿ ಮಾತಾಡಿದ್ರೆ ಸಾಕು ಕಂಪ್ಲೇಂಟ್ ಕೊಡ್ತಾರೆ. ಒಂದು ಸಲ ಇತಿಹಾಸದ ಪುಟ ತಿರುಗಿಸ್ ನೋಡು. ಸರ್ಕಾರಿ ಶಾಲೆಯಲ್ಲಿ ಓದಿರೋರೇ ಅತಿ ಹೆಚ್ಚು ಇತಿಹಾಸದ ಪುಟ ಸೇರಿದ್ದಾರೆ. ನನ್ನ ಮಗಳು ಸಮಾಜಕ್ಕೆ ದೇಶಕ್ಕೆ ಮಾದರಿಯಾಗಿರ್ಬೇಕೆ ಹೊರತು ಕಾನ್ವೆಂಟ್ ಶಾಲೆಯ ಸರ್ಟಿಫಿಕೇಟ್ ಗುಲಾಮ್ಳಾಗಿರಲ್ಲ.